ರಾಜ್ಯ ಸರ್ಕಾರ ತಂದಿರುವಂತಹ ಪಂಚ ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಮನೆ ಮನೆಗೆ ತಲುಪಿಸುವ ಪ್ರಯತ್ನ ಮುಂದುವರೆದಿದೆ. ಎಚ್.ಎಂ. ರೇವಣ್ಣ ನೇತೃತ್ವದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ನಿರಂತರವಾಗಿ ಅನುಷ್ಠಾನಗೊಳಿಸುತ್ತಲೇ ಬರ್ತಾ ಇದೆ. ಅದೇ ರೀತಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲೂ ಅಧ್ಯಕ್ಷ ಪ್ರಮೋದ್ ಶ್ರೀನಿವಾಸ್ ನೇತೃತ್ವದಲ್ಲಿ ಯೋಜನೆಗಳನ್ನು ಸಮರ್ಪಕವಾಗಿ ಮನೆ ಮನೆಗೆ ತಲುಪಿಸುವ ಕೆಲಸ ನಡೆದಿದೆ. ಪ್ರತಿಯೊಂದು ಮನೆಗಳಿಗೂ ಅನ್ನಭಾಗ್ಯ, ಗೃಹಲಕ್ಷ್ಮಿ, ಯುವ ನಿಧಿ, ಗೃಹಜ್ಯೋತಿ, ಶಕ್ತಿ ಯೋಜನೆಗಳನ್ನು ತಲುಪಿಸುವಂಥ ಕೆಲಸ ನಡೆದಿದೆ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಯೋಜನೆಗಳು ಪದ್ಮನಾಭನಗರ ಕ್ಷೇತ್ರದಲ್ಲಿ ಅನುಷ್ಠಾನಗೊಂಡಿದ್ದಾವೆ. ಇಂದು ಪ್ರಮೋದ್ ಶ್ರೀನಿವಾಸ್ ನೇತೃತ್ವದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ಪದ್ಮನಾಭನಗರದ ಪ್ರಸನ್ನ ಗಣಪತಿ ದೇವಸ್ಥಾನದ ಬಳಿ ನಡೆದಂಥ ಕಾರ್ಯಕ್ರಮದಲ್ಲಿ ಎಐಸಿಸಿ ವಕ್ತಾರ ಸೂರಜ್ ಹೆಗಡೆ, ಗ್ಯಾರಂಟಿ ಸಮಿತಿ ಉಪಾಧ್ಯಕ್ಷ ಕೃಷ್ಣಪ್ಪ, ಮಾಜಿ ಮೇಯರ್ ವೆಂಕಟೇಶ್ ಮೂರ್ತಿ, ಮಾಜಿ ಉಪಮೇಯರ್ ಎಲ್ ಶ್ರೀನಿವಾಸ್ ಸೇರಿ ಹಲವು ಗಣ್ಯರು ಭಾಗಿಯಾಗಿದ್ದರು. ಗ್ಯಾರಂಟಿ ಭೇಟಿ ಮನೆ ಮನೆ ಅಭಿಯಾನ ಕಾರ್ಯಕ್ರಮ ಇನ್ನೇನು ಶುರುವಾಗಲಿದೆ. ಪರವಾಗಿ ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಅಂತ ಭಾವಿಸ್ತಾ ಇದ್ದೀವಿ. ಸುರೇಶ್ ಅವರಿಗೆ ನಾರಾಯಣ ಅವರಿಗೆ ಸ್ವಾಗತ ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯಿಂದ ಮನೆ ಮನೆ ಭೇಟಿ, ಗ್ಯಾರಂಟಿ ಮನೆ ಮನೆ ಭೇಟಿಯ ಅಭಿಯಾನವನ್ನು ನಾವು ಪದ್ಮನಾಭನಗರ ವಾರ್ಡ್ ನಂಬರ್ 182 ಅಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಅದನ್ನು ಚಾಲನೆ ಕೊಡಲಿಕ್ಕೆ ನಮ್ಮ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೂರಜ್ ಹೆಗಡೆ ಅವರು ಮತ್ತು BBMP ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಬಂದು ಇವತ್ತು ಈ ಕ್ಷೇತ್ರದಲ್ಲಿ ನಮಗೆಲ್ಲ ಶಕ್ತಿ ತುಂಬಿ ಈ ಅಭಿಯಾನಕ್ಕೆ ಒಂದು ಚಾಲನೆ ಕೊಟ್ಟಿದ್ದಾರೆ. ಆಗಸ್ಟ್ 14ನೇ ತಾರೀಕು 2024ರಲ್ಲಿ ಪದ್ಮನಾಭನಗರಕ್ಕೆ ನಮ್ಮ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳು ಆದಂಥ DK ಶಿವಕುಮಾರ್ ಸಾಹೇಬರು ಬಂದು ನಮ್ಮ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕಚೇರಿಯನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಒಂದು ಕೆಲಸವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು, ನಾವೆಲ್ಲ ಒಂದು ಅನುಷ್ಠಾನ ಸಮಿತಿಯಾಗೆ ಒಂದು ಅಧ್ಯಕ್ಷರನ್ನಾಗಿ ಸಮಿತಿಯನ್ನು ಮಾಡಿದ ಮೇಲೆ ನೀವೆಲ್ಲ ಇಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನೀವೆಲ್ಲ ನಡೆಸಬೇಕು. ಮನೆ ಮನೆಗೆ ಹೋಗಿ ಗ್ಯಾರಂಟಿ ತಲುಪ್ತಾ ಇದೆಯಾ ಇಲ್ವಾ ಅಂತ ಕೇಳಿ ಯಾರಿಗೆ ತಲುಪ್ತಾ ಇಲ್ವೋ ಅವ್ರಿಗೆಲ್ಲ ತಲುಪಿಸುವಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮಗೆಲ್ಲ ಕೊಟ್ಟಿದ್ದರು. ಅವತ್ತಿನಿಂದ ಇವತ್ತಿನವರೆಗೂ ನಮಗೆ ಸುಮಾರು 9 ತಿಂಗಳಾಗಿದೆ. ನಾವು ಪದ್ಮನಾಭನಗರದಲ್ಲಿ ಸುಮಾರು 27 ಕಡೆ ನಾವು ಕ್ಯಾಂಪ್ಗಳು ಹಾಕಿ 4 ವಾರ್ಡ್ಗಳಲ್ಲಿ 7 ಸಂವಾದಗಳನ್ನು ಮಾಡಿ ಒಂದು ವಾರ್ಡಲ್ಲಿ ಹೊಸಕೆರಳ್ಳಿ ವಾರ್ಡಲ್ಲಿ ನಾವು ಗ್ಯಾರಂಟಿ ಮನೆ ಮನೆ ಭೇಟಿ ಅಭಿಯಾನವನ್ನು ಮುಗಿಸಿ 42 ಬೂತ್ಗಳಲ್ಲಿ ಕೂಡ ಮುಗಿಸಿ ನಾವು 19,700 ಜನಕ್ಕೆ ನಾವು ತಲುಪಿ ಅವರ ಕಷ್ಟಗಳನ್ನು ಕೇಳಿ ಅವ್ರಿಗೆಲ್ಲರಿಗೂ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಸಮಿತಿ ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು, ಸೂರಜ್ ಹೆಗಡೆ ಅವರು ಮತ್ತು G. ಕೃಷ್ಣಪ್ಪನವರ ಮಾರ್ಗದರ್ಶನದಲ್ಲಿ, ಎಚ್.ಎಂ. ರೇವಣ್ಣ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನಿಂದ ಪದ್ಮನಾಭನಗರ ವಾರ್ಡಿನಲ್ಲಿ ಕೂಡ ಇದು ಸತತವಾಗಿ 15 ದಿವಸ ನಡೆಯುವಂಥ ಒಂದು ಕಾರ್ಯಕ್ರಮ ಮನೆ ಭೇಟಿ ಆಗುತ್ತೆ. ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ ನಾಯಕರು ಎಲ್ ಶ್ರೀನಿವಾಸ್ ಅವರು, ಕಬಡ್ಡಿ ಬಾಬು ಅವರು ಮತ್ತು ಅನೇಕ ರಘುನಾಥ್ ನಾಯ್ಡು ಅವರು, ವೆಂಕಟೇಶ್ ಮೂರ್ತಿ ಅವರು ಮತ್ತು ಸುಮಾರು ಹಿರಿಯರು, ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ H. ನಾರಾಯಣ ಅವರು, H. ಸುರೇಶ್ ಅವರು, ಬ್ಲಾಕ್ ಅಧ್ಯಕ್ಷಗಳಾಗಿರ್ತಕ್ಕಂಥ ಪವನ್ ಅವರು, ಅಕ್ಬರ್ ಅವರು, ಮುಖ್ಯವಾಗಿ ನಮ್ಮ ಸಮಿತಿಯ ಸದಸ್ಯರು. ಯಾಕೆಂದರೆ ನಮ್ಮ ಸಮಿತಿಯ ಸದಸ್ಯರು ಮೊದಲಿನಿಂದ ನಮ್ಮ ಜೊತೆನೇ ಇದ್ದು ನಮಗೆಲ್ಲರಿಗೂ ಕೈ ಜೋಡಿಸಿ ನಮ್ಮ ಈ ಕ್ಯಾಂಪೇನಲ್ಲಿ ಸತತವಾಗಿ 27 ದಿವಸ ಹೊಸಕೆರಳ್ಳಿಯಲ್ಲಿ ಮಾಡಿದಾಗ ಕೂಡ ನಮ್ಮ ಜೊತೆಲಿದ್ದು ನಮಗೆ ಕೆಲಸ ಮಾಡಿದ್ದಾರೆ. ಆ ವಾರ್ಡ್ ಅಧ್ಯಕ್ಷರಾಗಿರ್ಬೋದು, ಆ ವಾರ್ಡಿನ ಯುವ ಕಾಂಗ್ರೆಸ್ ಆಗಿರ್ಬೋದು, ಎಲ್ಲರೂ ಕೂಡ ನಮಗೆಲ್ಲ ಸಾಥ್ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ತಂದಿದ್ದೇವೆ. ಪದ್ಮನಾಭನಗರದಲ್ಲಿ ವಿಶೇಷವಾಗಿ 70ರಿಂದ 75 ಸಾವಿರದಷ್ಟು ಫಲಾನುಭವಿಗಳು ಇದ್ದಾರೆ ಅಂತ ನಮಗೆ ಗೊತ್ತಾಗಿದೆ. ನಾವು ಒಂದು 25-30% ಅಷ್ಟು ನಾವು ಆಲ್ರೆಡಿ ತಲುಪಿದ್ದೇವೆ. ಇನ್ನೂ ಸುಮಾರು ಕೆಲಸಗಳಿದೆ ಮಾಡೋವಂಥದ್ದು. ಒಂದು ಸ್ಕೆಡ್ಯೂಲ್ ಹಾಕ್ಕೊಂಡಿದ್ದೇವೆ. ನಾವೆಲ್ಲ ಈ ಇಡೀ ಕ್ಷೇತ್ರವನ್ನು ಆದಷ್ಟು ಬೇಗ ಮುಗಿಸಿ ಆದಷ್ಟು ಬೇಗ ಯಾರ್ಯಾರು ವಂಚಿತರಾಗಿದ್ದಾರೋ ಈ ಕಾರ್ಯಕ್ರಮಗಳಿಗೆ ಎಲ್ಲರಿಗೂ ಫಲಾನುಭವಿಗಳಿಗೆ ನಾವು ಈ ಯೋಜನೆಗಳನ್ನು ತಲುಪಿಸೋ ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನಮ್ಮೆಲ್ಲ ನಾಯಕರ ಆಶೀರ್ವಾದ ಕೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.